Okay, let's go. Hey guys, welcome back to the new vlog. ಇವಾಗ ಇದ್ದಿದ್ದೀನಿ ಅಕ್ಕನ ಕಾಲೇಜಿಗೆ ಬಿಟ್ಬಿಟ್ಟು ಬಂದೆ, ಅವಳಿಗೆ ಎಕ್ಸಾಮ್ ಇದೆ ಅಂತ. ಸೊ ಈಗ ನಾನು ಊರಿಗೆ ಹೋಗ್ಬಿಟ್ಟು ನಾನು ಸಂಜೆ ಬರಬೇಕು. ಸೊ ಬನ್ನಿ ಈಗ ಪಟ ಪಟ ಅಂತ ರೆಡಿಯಾಗಿ ಹೊರಡೋಣ. ಗೈಸ್, ಫ್ರೆಶ್ನಪ್ ಆಗಿದ್ದೀನಿ, ಈಗ ಊರಿಗೆ ಹೊರಡಬೇಕು. ಮೊದಲು ತಿಂಡಿ ಏನು ಅಂದರೆ ಇವತ್ತು ಬಾತ್. ಸೊ ಇಷ್ಟಿದೆ ಅಂದರೆ ಅವಳು ಮಧ್ಯಾಹ್ನ ಮತ್ತೆ ಬಂದು ಊಟ ಮಾಡ್ತಾಳೆ. ನಾನು ಇನ್ನು ಡೈರೆಕ್ಟ್ ಸಂಜೆ ಬರೋದು, ನಾನು ಅಮ್ಮ ಒಟ್ಟಿಗೆ ಬರ್ತೀವಿ. ಸೊ ಬನ್ನಿ ಈಗ ಹೊರಡೋಣ ರೆಡಿಯಾಗಿ. ಗೈಸ್ ಎಲ್ಲ ತಗೊಂಡಾಯ್ತು. ಹೆಲ್ಮೆಟೇ ಮೈನು, ನಡ್ಬಿಟ್ಟು ಇನ್ನೇನಿಲ್ಲ. ಈಗ ಪಟ್ಟಂತ ಹೊರಡಬೇಕು, ಇಲ್ಲ ಅಂದರೆ ಈಗ ನಮ್ಮಪ್ಪ ಫೋನ್ ಮಾಡ್ತಾರೆ, ಎಲ್ಲಿದೆಯೋ ಹೊರಟಿಯ ಏನು ಅಂತ. ಸೊ ಅವ್ರಿಗೆ ಲೇಟ್ ಆಗುತ್ತೆ, ಅದಕ್ಕೆ ಸೊ ಬೇಗ ಹೋಗೋಣ ಬನ್ನಿ. ಗೈ ಸರ್ಕಲ್ ಗುಡಿಗೆ ಬಂದು ಅದೇನು ಕೆಲಸ ಇತ್ತು ಅದನ್ನೆಲ್ಲ ಕೊಟ್ಟು, ಏನೇನು ಲಗೇಜ್ ಇತ್ತು ಅಂದರೆ ಏನು ಬಾಕ್ಸ್ ಇತ್ತು ಅದನ್ನೆಲ್ಲ ಕೊಟ್ಟು, ಗಾಡಿದು ಸರ್ವಿಸ್ ಮಾಡ್ಸೋಣ, ಆಯಿಲ್ ಚೇಂಜ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೆ. ಅವ್ರು ಗೊತ್ತಿರೋರ ಅಂಗಡಿಗೆ ಬಿಟ್ಟಿದ್ದೀವಿ. ಅದು ಗಾಡಿದು ಸ್ವಲ್ಪ ಸೈಡ್ ಬಾಕ್ಸ್ಗಳು ಶೇಕ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ಒಂದು ಡಿಶ್ ಹುಡ್ಕೋಣ ಅಂತ ಬಂದೆ. ಒಂದು ಅಂಗಡಿಲೂ ನಮ್ಮ ಗಾಡಿ ಬುಕ್ಸೇ ಸಿಕ್ತಿರೋದು. ಅದಕ್ಕೆ ಒಂದು ಟ್ಯೂಬ್ ಒಂದು ಪೀಸ್ನಾರು ಹಾಕೋಣ ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ದೀನಿ. ಇನ್ನೂ ಇವ್ರು ಅಂಗಡಿಯವ್ರು ಇನ್ನೂ ಬಂದಿಲ್ಲ, ಎಲ್ಲೋ ಹೋಗಿದ್ದಾರಂತೆ. ಸೊ ಅವ್ರು ಬಂದಮೇಲೆ ಅದೇನು ಟ್ಯೂಬು ಬುಷ್ ಅದೇನೋ ಹಾಕ್ಸ್ಬಿಟ್ಟು ಆಮೇಲೆ ಆಯಿಲ್ ಚೇಂಜ್ ಮಾಡ್ಸೋಕೆ ಹೇಳಿದ್ರು. ಆಯಿಲ್ ಚೇಂಜು, ಆಮೇಲೆ ಇನ್ನೂ ಏನೇನೋ ಹೇಳಿದ್ರು, ಕಾರ್ಬೊರೇಟ್ರು, ಪ್ಲಗ್ಗು ಇದೆಲ್ಲ ಚೆಕ್ ಮಾಡಿಸ್ಬೇಕು. ಅದನ್ನೆಲ್ಲ ಚೆಕ್ ಮಾಡಿಸಿ ಡೈರೆಕ್ಟ್ ಮೊದಲು ಮನೆಗೆ ಹೋಗ್ಬೇಕು. ನಾನು ಇಲ್ಲಿಂದ ಡೈರೆಕ್ಟ್ ಹಾಸನಿಂದ ಡೈರೆಕ್ಟ್ ಅರ್ಕಲ್ಗೂಡಿಗೆ ಬಂದಿದ್ದೀನಿ, ಮನೆಗೆ ಹೋಗಿಲ್ಲ ಇನ್ನು. ಮನೆಗೆ ಹೋಗೋಣ. ನೋಡ್ರಿ ಅವನ ಅಜ್ಜಿ ಏನು ಮಳೆ ಗುರು, ಬರುವಾಗ ಏನೂ ಇರಲಿಲ್ಲ, ಬಂದ್ಮೇಲೆ ಶುರು ಆಗಿದೆ. ಈಗ ನಾನು ಸ್ಕೂಟಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಗಾಡಿ ಸರ್ವಿಸ್ ಆಯಿತು, ಅದನ್ನಲ್ಲಿ ಅಂಕಲ್ ಮನೆ ಹತ್ರ ನಿಲ್ಲಿಸ್ಬಿಟ್ಟು ಅಪ್ಪನ ಗಾಡೀಲಿ ಸುತ್ತಾ ಇದ್ದೀನಿ. ನಡ್ರಿ ಹೋಗೋಣ. ಅಪ್ಪ ನನ್ನ ಗಾಡಿ ಓಡಿಸ್ತಿದ್ದಾರೆ, ಅದು ಆಯಿಲ್ ಸರ್ವಿಸ್ ಎಲ್ಲ ಆಯ್ತಲ್ಲ, ಅದಕ್ಕೆ ಒಂದು ಸತಿ ನೋಡ್ತೀನಿ ಅಂತ ಅಂದ್ಬಿಟ್ಟು ಓಡಿಸ್ತಾ ಇದ್ದಾರೆ. ನಾನು ಸ್ಕೂಟಿ ಇಸ್ಕೊಂಡಿದ್ದೀನಿ. ಹೇಳಿದ್ದೆ ರಿಸರ್ವಿಗೆ ಬಂದಿದೆ, ಪೆಟ್ರೋಲ್ ಹಾಕ್ಸ್ಬೇಕು ಅದಕ್ಕೆ ಅಂತ. ಸರಿ ಆಯ್ತು ಹಾಕ್ಸ್ತೀನಿ ಅಂತ ಹೇಳಿದರು. ಈಗ ಸ್ವಲ್ಪ ಮುಂದೆ ಬಂದೆ, ಮತ್ತು ಫೋನ್ ಮಾಡಿದ್ರು, ನಾನು ಹೊರಟೆ ಎಲ್ಲಿದೆಯಾ ಅಂತ. ಇಲ್ಲಿ ನಿಂತಿದ್ದೀನಿ ಅಂದೆ. ಸರಿ ನಿಂತಿರೋ ಬರ್ತೀನಿ ಅಂತ ಅಂದರು. ಗೊತ್ತು ಅವ್ರಿಗೆ ರಿಸರ್ವಿಗೆ ಬಂದಿದೆ ಅಂದರೆ ಆಲ್ಮೋಸ್ಟ್ ಫುಲ್ ಟ್ಯಾಂಕ್ ಮಾಡಿಸ್ತಾರೆ ಈಗ. ಆದರೂ ನನ್ನನ್ನು ಕೇಳಿದ್ರು ಎಷ್ಟಕ್ಕೆ ಹಾಕ್ಸ್ಲಿ ಅಂತ ಅಂದರು. ನೋಡು ಎಷ್ಟಕ್ಕೆ ಹಾಕ್ಸ್ತೀಯಾ ಅಂತ ಅಂದೆ. ನೋಡಬೇಕು ಏನಂತಾರೆ. ಆಮೇಲೆ ಆಯಿಲ್ ಸರ್ವಿಸ್ ಆಗಿದೆ. ಪ್ರತಿ ಸತಿನೂ ಬೈಯೋರು, ನೀನು ಗಾಡಿ ಕ್ಲೀನಾಗಿ ಇಟ್ಕೊಳ್ಳಲ್ಲ ನೀನು, ಅಂದರೆ ಕ್ಲೀನಾಗಿ ಅಂದರೆ ರಫ್ ಯೂಸ್ ಮಾಡ್ತೀಯಾ ಜಾಸ್ತಿ. ಅವರು ಒಂದು ಹೇಳ್ತಾ ಇದ್ದಾರೆ, ಅಂದರೆ ಒಂದು ಬೇರೆ ಗಾಡಿ ತಗೊಂಡು ಆಮೇಲೆ ಈ ಗಾಡಿನ ಅವರೇ ಇಟ್ಕೊಳ್ಳೋದು ಅಂತ. ಅದೇನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನಂತಾರೆ ಅಂತ ಎಲ್ಲ ಹೇಳಿದ್ರು. ಆಯಿಲ್ ಸರ್ವಿಸ್ ಮಾಡಿಸ್ಬೇಕು ಅಂತ ಅಂದೆ. ಫಸ್ಟ್ ಹೋಗಿ ಆಯಿಲ್ ಸರ್ವಿಸು, ಪ್ಲಗ್ಗು, ಕಾರ್ಬೊರೇಟ್ರು, ಆಮೇಲೆ ಇನ್ನೂ ಅದೇನೇನೋ ಹೇಳಿದ್ರು, ಅದನ್ನೆಲ್ಲ ಚೆಕ್ ಮಾಡಿಸ್ಕೊಂಡು ಬಾ ನೀನು ಕ್ಲೀನಾಗಿ ಅಂತ ಹೇಳಿದ್ರು. ಇವಾಗ ಏನಂತಾರೋ ಗೊತ್ತಿಲ್ಲ, ನಿಂತಿದ್ದೀನಿ. ಇದು ರೋಡು, ಅದು ಗಾಡಿ, ಇದು ನಾನು. ಬೇಸಲಿ ಹೋಯ್ತು ಗಾಡಿ. ಏನೂ ಮಾತಾಡಲಿಲ್ಲ ಗುರು, ಏನೂ ಅನ್ನಲಿಲ್ಲ. ಅಂದರೆ ಸ್ವಲ್ಪ ಹೈಡ್ಲಿಂಗ್ ಜಾಸ್ತಿ ಮಾಡಿಸ್ಬೇಕಿತ್ತು. ಅವರು ಕರೆಕ್ಟಾಗಿ ಹಿಡ್ದಿದ್ರು. ನಮ್ಗೆ ಹೈಡ್ಲಿಂಗ್ ಸ್ವಲ್ಪ ಜಾಸ್ತಿ ಇರಬೇಕು ಆ ಗಾಡಿಗೆ, ಅದಕ್ಕೇ ಹೈಡ್ಲಿಂಗ್ ನಾನು ಸೆಟ್ ಮಾಡಿದೆ. ಅದಕ್ಕೆ ಸರಿ ಆಯಿತು ಅಂದರು. ಆಮೇಲೆ ಏನೂ ಮಾತಾಡಲಿಲ್ಲ, ಗಾಡಿದು ಹಾಗೆ ಹಿಂಗೆ ಅಂತ ಏನೂ ಮಾತಾಡಲಿಲ್ಲ. ಅವರೇ ಓಡಿಸ್ಕೊಂಡು ಹೋದರು. ಓ ಖುಷಿ, ಏನು ಅನ್ಲಿಲ್ವಲ್ಲ ಅಂತಲೇ ಖುಷಿ. ಯಾಕೆಂದರೆ ಪ್ರತಿ ಸತಿನೂ ಸುಮ್ಮನೆ ಹಾಳು ಮಾಡ್ತೀಯ ಕಣೋ ಮಗು ಅನ್ನೋರು. ಇವತ್ತೇನು ಅಂದಿಲ್ಲ ಗುರು.
ಗೈಸ್ ಒಂದು ಮನೆಗೆ ಊಟ ಮಾಡಿ ನಮ್ಮಮ್ಮ ಏನು ಕಳ್ತಿದ್ದೆ. ಏನು ಕಳ್ತಿದ್ಯಮ್ಮ? ತಿಂದಿಲ್ಲ ಅಂತ. ತಿಂದಿಲ್ಲ ನೀವು ವಾಡ್ದಾಕ್ರಿ ರೀ, ವಾಡ್ದಾಕ್ರಿ ಗೈಸ್. ನೀವು ಅಷ್ಟೇ ಹೊರ ಅಮ್ಮ ಅಪ್ಪ ಮನೆ ಹೊರಟು ಹಾಸನಕ್ಕೆ. ಈಗ ಟೀ ಕುದೀತಾ ಇದೆ, ಟೀ ಕುಡಿದ್ಬಿಟ್ಟು ಹೋದರೆ. ಆಮೇಲೆ ನಮ್ಮ ಅಮ್ಮ ಏನು ಕಳ್ತಿತ್ತು ಅಂದರೆ, ಅಮ್ಮ ಹೇಳಮ್ಮ ಏನು ಕಳ್ತಿದ್ದೆ ಅಂತ ಹೇಳಮ್ಮ. ರಬ್ಬರ್ ಬ್ಯಾಂಡ್ ಇಟ್ಟಿದ್ದೆ ಎಲ್ಲೋ ಇತ್ತಿದ್ದು. ನಾನೇ ಹಾಕೊಂಡಿದ್ದೀನಿ, ಹೇಳು. ಹೇಳಮ್ಮ ಇರ್ಲಿ. ಏನ್ ಹೇಳ್ತಾರೆ? ಏನು ಕಳ್ತಿದ್ರು ಅಂದ್ರೆ, ಊಟಕ್ಕೆ ನಾನು ಅಪ್ಪ ಊಟಕ್ಕೆ ಬರ್ತೀವ ಇಲ್ವಾ ಫೋನ್ ಮಾಡಿ ಹೇಳು ಅಂತ ಹೇಳಿದ್ರು. ನಾವು ಅನ್ಕಂಡೆ ಓ ಅಮ್ಮಂಗೆ ಹೇಳಿರ್ಬೇಕು ಅಂತ ಅನ್ಕೊಂಡು ನಾನು ಸುಮ್ಮನಾದೆ. ನಾನು ಹೇಳಿಲ್ಲ, ಅಪ್ಪನೂ ಹೇಳಿಲ್ಲ. 2:45 ಒಂದು ಫೋನ್ ಬಂತು, ಅಮ್ಮ ಅಂತ ಬಂತು ಫೋನು. ನೋಡಿದ್ರೆ ಉಗಿದಾಗ್ತಾ ಇದೆ ಮಕ್ಕಕ್ಕೇನೆ ಅಲ್ಲೆಲ್ಲ ಹಾರ್ತಾ ಇತ್ತು. ನನ್ಗೆ ಆದ್ರೂ ಸುಮ್ಮನೆ ಅದೇ. ಆದ್ರೆ ಏನು ಅಂದ್ರೆ ಹೇಳಕ್ಕಾಗಲ್ಲ ನಿನಗೆ. ನನಗೆ ಹೇಳಿದ್ರು, ಅಪ್ಪಂಗೆ ಹೇಳಿರ್ಲಿಲ್ಲ. ಹೇಳಿ ನೀವು ಹೊರಟಾಗ ಅಂತ ನನಗೆ ಹೇಳಿದ್ರು. ಹೊರಟಾಗ ಫೋನ್ ಮಾಡು ಅಂತ. ನಾನು ಮಾಡ್ಲಿಲ್ಲ, ನಾನು ಅಪ್ಪ ಹೇಳಿರ್ಬೇಕು ಅಂದ್ಬಿಟ್ಟು ನಾನು ಸುಮ್ಮನಾಗಿದ್ದೆ. ಉಗ್ತಾ ಅಲ್ಲಿ ಇಲ್ಲಿ ಉಗಿತಾರ 10 ಕಿಲೋಮೀಟರ್ ದೂರದಲ್ಲಿರೋ ಅರ್ಕಲ್ ಗುಡಿ ಹಾರ್ತಾ ಇತ್ತು. ನಾನು ಸುಮ್ಮನಿರಮ್ಮ ಬೇಡಮ್ಮ ಅಂತ ಹಿಂಗೆ ಒರೆಸ್ಕೊಂಡು ಸುಮ್ಮನಾಗಿದ್ದೆ. ಆಮೇಲೆ ಅಮ್ಮ ಹತ್ಯಾ ಅಷ್ಟೇ, ಏನೂ ಹತ್ತಿಲ್ಲ. ನಮ್ಮಮ್ಮ ಉಗೀತು ಅಷ್ಟೇ, ಒರೆಸ್ಕೊಂಡು ಸುಮ್ಮನಾದೆ ಅಷ್ಟೇ. ಏನೇ ಉಗಿದ್ರು ಹಿಂಗೆ ಒರೆಸ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಚಲೋ, ಈಗ ಟೀ ಕುಡಿದ್ಬಿಟ್ಟು ಹಾಸನ್ಗೆ ಹೋಗೋಣ. ಗೈಸ್ ಲಗೇಜ್ ಎಲ್ಲ ತಗೊಂಡು ಹೋದ್ರು. ಎಲ್ಲರೂ ಹಾಸನಕ್ಕೆ ಹೋದ್ರು, ನಾನು ಹೊಳೆನರಸೀಪುರ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ಒಂದು ಸಿಲಿಂಡರ್ ತರಬೇಕಿತ್ತಂತೆ. ಅದಕ್ಕೇನೆ ಅಪ್ಪ ಹೋಗ್ತೀನಿ ಅಂದರು, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಅಪ್ಪ ಅಮ್ಮ ಇಬ್ಬರು ಹಾಸನ್ಗೆ ಹೋದ್ರು ಗಾಡೀಲಿ. ನಾನೀಗ ಹೊಳೆನರಸೀಪುರ ಹೋಗಿ ಅಲ್ಲಿಂದ ಹಾಸನ್ ಬದ್ರಿ ಹೋಗೋಣ. ಈಗ ಇಲ್ಲಿ ಹೆಂಗೆ ಇಟ್ಕೊಳ್ಳೋದು ಅನ್ನೋದು ದೊಡ್ಡ ಇದಪ್ಪ. ಅಂದರೆ ಅದು ಸಿಲಿಂಡ್ರೆಲ್ಲ ಇಟ್ಕೊಂಡ್ಮೇಲೆ ಮತ್ತೆ ನಾನು ಫೋನ್ ತೆಗೆದು ನಾನು ಕ್ಲಿಪ್ ತಗೊಳಕ್ಕಾಗಲ್ಲ. ಸೊ ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ಬನ್ನಿ ಬಸ್ಸು. ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಏನೂ ಆಗಿಲ್ಲ, ನೀನ್ ಮಾಡಿಸಿ ಈಗ ಊರಿಗೆ ಹೋಗಿ. ಹುಡುಗಿ ನೋಡ್ತಾರೆ ಅಂತ ನಾಚಿಕೆನಾ? ಹೇಳು ಹುಡುಗಿ ಏನಾಗಲ್ಲ ಅಂತ. ಗೈಸ್ ಈಗ ಬಂದೆ ಹಾಸನ್ಗೆ. ಸೊ ಈಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.